ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್, ಇದು ಯಾವಾಗ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ನೆಕ್ಸ್ಟ್ ಡೇ. ಸೊ ಗೊತ್ತಲ್ವಾ, ವರಮಹಾಲಕ್ಷ್ಮಿ ಹಬ್ಬ ಇದ್ದಾಗ ನಿದ್ದೆಗಟ್ಟಿ ಫುಲ್ ಸುಸ್ತಾಗಿ ಓಡಾಡಿ ಒಂದು ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸಿರುತ್ತೆ. ಹಾಗಾಗಿನೇ ಬೆಳಗ್ಗೆ ತುಂಬ ಲೇಟಾಗಿ ಎದ್ದಿದ್ದೀನಿ. ಎಷ್ಟು ಅಂತಂದರೆ 9:30ಗೆ ಎದ್ದಿದ್ದೀನಿ. ಅದು ನಾನೇ ಎದ್ದೇಳ್ತೀನಿ ಅಂತೇನಿಲ್ಲ, ಬಟ್ ನಮ್ಮ ಜಯಂತ್ ಮಲ್ಕೋ ಇನ್ನೊಂದು ಸ್ವಲ್ಪ ಹೊತ್ತು 2 days ಫುಲ್ ಸುಸ್ತಾಗಿದೆ ಅಂತ ಅಂದರು. ಹಾಗಾಗಿ 9:30ವರೆಗೂ ಮಲ್ಕೊಂಡು ಎದ್ದ ತಕ್ಷಣ ಸ್ವಲ್ಪ ವೀಳ್ಯದೆಲೆ ಅದು ಇದೆಲ್ಲ ಉಳಿದಿತ್ತಲ್ಲ, ಹಾಗಾಗಿ ವೀಳ್ಯದೆಲೆ ಒಂದು 3 ವೀಳ್ಯದೆಲೆನ ಚೆನ್ನಾಗಿ ಕುದಿಸ್ಕೊಂಡು ಆ ಬಿಸಿನೀರಿಗೆ ಒಂದು ಸ್ಪೂನಷ್ಟು ಹನಿ ಆ್ಯಡ್ ಮಾಡಿ, ನಿಂಬೆ ರಸ ಕೂಡ ಆ್ಯಡ್ ಮಾಡಿ ಕುಡಿತಾ ಇದ್ದೀನಿ. ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲ ಟ್ರೈ ಮಾಡ್ತಾ ಇರ್ಬೇಕು ಅವಾಗವಾಗ ಅಲ್ವಾ. ಸೊ ಎಸ್, ಹಾಗೆ ಫ್ರೆಂಡ್ಸ್, ಇದನ್ನು ಯಾಕೆ ಕುಡಿತಾ ಇದ್ದೀನಿ ಅಂತಂದರೆ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ತುಂಬ ಚೆನ್ನಾಗಿದೆ. ಹಾಗೆ ನನಗೆ ಬೆಳಗ್ಗೆನೇ ಏನಾದರೂ ಕುಡಿಬೇಕು ಅಂತ ಅನಿಸುತ್ತೆ. ಸೊ ಇಂಥದ್ದೆಲ್ಲ ಮನೇಲಿದೆ ಅಂತಂದರೆ ಖಂಡಿತ ನಾನು ಕುಡಿತೀನಿ. ಹಾಗೆ ಮಕ್ಕಳು ಕೂಡ ಇವತ್ತು ಫ್ರೀಯಾಗಿದ್ದಾರೆ ನನ್ನ ಜೊತೆ. ಅವರು ಕೂಡ ಲೇಟಾಗಿ ಎದ್ದಿದ್ದಾರೆ. ಎದ್ದ ತಕ್ಷಣ ಅಪ್ಪನ ಜೊತೆ ಹೋಗಿ ಮ್ಯಾಗಿ ತಂದ್ಕೊಂಡು ತಿಂತಾ ಇದ್ದಾರೆ. ಸೊ ಮ್ಯಾಗಿ ಆಲ್ಮೋಸ್ಟ್ ನಮ್ಮ ಮನೇಲಿ ಇರಲ್ಲ, ತುಂಬ ರೇರ್. ಸೊ ಹಾಗಾಗಿ ಜಯಂತ್ ಹೋದರು. ಇನ್ನು ಅವರು ಮ್ಯಾಗಿ ತಿಂತಾ ಇದ್ದಾರೆ ಅಂತಂದಿದ್ದಕ್ಕೆ ನಾನೇನು ಮಾಡಿಕೊಂಡೆ ಅಂದರೆ ಕ್ವಿಕ್ಕಾಗಿ ಮೊಸರನ್ನ ಮಾಡಿಕೊಂಡೆ. ಸೊ ಮೊಸರನ್ನ ಯಾಕೆ ಅಂತಂದರೆ ಅದೇನೋ ಸ್ವಲ್ಪ ಹೆಡ್ಏಕ್ ಇದ್ದಾಗ ಮೊಸರನ್ನ ಅಂಥದ್ದೆಲ್ಲ ತಣ್ಣಗಿರೋವಂಥದ್ದು ತಿಂದರೆ ಚೆನ್ನಾಗಿ ಅಂತ ಅಂದ್ಕೊಂಡು ಒಬ್ಬಳಿಗೆ ಮೊಸರನ್ನ ರೆಡಿ ಮಾಡಿಕೊಂಡೆ. ಹಾಗೆ ನಿನ್ನೆ ಹಣ್ಣಿಟ್ಟಿದ್ನಲ್ಲ ದೇವ್ರಿಗೆ, ಪೊಮೊಗ್ರನೆಟ್ ಕೂಡ ಇತ್ತು, ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೆಲ್ತಿಯಾಗಿರೋವಂಥ ತಿಂಡಿ ತಿಂದು ನಿಧಾನಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ನಿಧಾನ ಅಂತೇಳಿ ಈ ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಆದರೆ 3 ಮಕ್ಕಳನ್ನ ಇಟ್ಕೊಂಡು ಪ್ರತಿಯೊಂದನ್ನು ಕ್ಲೀನ್ ಮಾಡೋದಿದೆಯಲ್ಲ, ದಟ್ಸ್ ನಾಟ್ ಈಸಿ ಫ್ರೆಂಡ್ಸ್. ಹಬ್ಬ ಎಷ್ಟೊತ್ತಾದಮೇಲೆ ನಾನು ಕೆಲಸಗಳು ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಇನ್ನೊಂದು ಏನು ಗೊತ್ತಾ, ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಅನ್ನೋದಕ್ಕಿಂತ ಮುಂಚೆ ನಾನಿವತ್ತು ಈ ಮಿಷನ್ ಏನಿದೆ ಇದನ್ನು ನಾನು ನೆಕ್ಸ್ಟ್ ರೂಮ್ ಶಿಫ್ಟ್ ಮಾಡಿ ಈ ರೂಮ್ನು ಕೂಡ ಸ್ವಲ್ಪ ಚೇಂಜಸ್ ಮಾಡೋದಿದೆ. ಅದು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಏನು ಚೇಂಜಸ್ ಮಾಡಿದೆ ಅಂತೇಳಿ. ಸೊ ಇಲ್ಲೇನಂತಂದರೆ ಮಂಚನ ಸೈಡಿಗೆ ಇಟ್ಬಿಟ್ಟೆ, ಯಾಕಂದರೆ ನಮಗೆ ಮಲ್ಕೊಳ್ಳೋದಕ್ಕೆ ಜಾಗ ಆಗ್ತಿರಲಿಲ್ಲ. ಚಿಟ್ಟಿ ಮಿಟ್ಟನ್ನ ನಾವು ಮಂಚದ ಮೇಲೆ ಮಲಗಿಸ್ತೀವಿ, ನಾವಿಬ್ಬರು ಕೆಳಗೆ ಮಲ್ಕೊತೀವಿ. ನಾವು ಮೂವರು ಸೊ ಕೆಳಗೆ ಮಲ್ಕೊತೀವಿ. ಹಾಗಾಗಿ ಜಯಂತ್ಗೇನೋ ಕೈ ನೋವಾಗಿತ್ತು ಅಂತ ಹೇಳಿದ್ರು. ನನಗೆ ಅಲ್ಲಾಡೋಕ್ಕೆ ಜಾಗ ಇರಲ್ಲ, ನೀವು ಹಂಗೆ ಮಲ್ಕೊತೀರಿ ಹಿಂಗೆ ಮಲ್ಕೊತೀರಿ ಅಂತ ಬೈದಿದ್ದಕ್ಕೆ ಓಕೆ ತಡಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಮಿಷನ್ನ ಹೊರಗಡೆ ಇಟ್ಟು ಮಂಚನ ಸೈಡ್ಗೆ ಹಾಕ್ಕೊಂಡೆ. ಹಾಗಾಗಿ ಜಾಗ ಆಯಿತು, ಚೆನ್ನಾಗಿ ಜಾಗ ಆಗ್ತಾಯಿದೆ. ಹಾಸಿಗೆ ಎಲ್ಲ ಒಂದು ಕಡೆ ನೀಟಾಗಿ ಜೋಡಿಸಿ ಇವಾಗ ಕಸ ಹೊಡಿತಾ ಇದ್ದೀನಿ ಮನೆ ಪೂರ್ತಿ. ಹಾಗೆ ನಾನು ಇವಾಗ ನಿಮಗೆ ಫಾಸ್ಟಾಗಿ ಲಾಗ್ ತೋರಿಸ್ಬೋದು, ಬಟ್ ಫಾಸ್ಟಾಗಿ ಕೆಲಸ ಅಂತೂ ಆಗಿಲ್ಲ. ಎಷ್ಟು ಲೇಸಿಯಾಗಿ, ಎಷ್ಟು ನಿಧಾನಕ್ಕೆ ಒಂದೊಂದೇ ಸುಧಾರಿಸ್ಕೊತಾ ಒಂದೊಂದೇ ಜೋಡಿಸ್ಕೊಳ್ತಾ ಈ ಹಬ್ಬಗಳನ್ನ ನಾವೇನು ಮಾಡ್ತೀವಿ ಅವಾಗ ಏನೇನೆಲ್ಲ ಜೋಡಿಸಿರ್ತೀವೋ ಅದನ್ನು ಮತ್ತೆ ಡೀಕ್ಲಟರಿಂಗ್ ಮಾಡೋವಾಗ ಅಷ್ಟೇ ಜೋಡಿಸೋವಂಥದ್ದು, ಅಷ್ಟೇ ಕ್ಲೀನ್ ಮಾಡೋವಂಥದ್ದು ಇರುತ್ತಲ್ಲ. ಎಕ್ಸ್ಪೀರಿಯೆನ್ಸ್ ಮಾಡಿರೋರು ಖಂಡಿತ ಕಮೆಂಟ್ ಮಾಡ್ತೀರಾ. ಹಾಗೆ ಮತ್ತೆ ನೆಕ್ಸ್ಟು ಮಧ್ಯಾಹ್ನದ ಹೊತ್ತಿಗೆ, ಮಧ್ಯಾಹ್ನ ಅಂತಂದರೆ ತೀರಾ ಮಧ್ಯಾಹ್ನ ಅಲ್ಲ ಫ್ರೆಂಡ್ಸ್, ಒಂದು 12:45 1 ಗಂಟೆ ಆಗಿರ್ಬೋದು, ಮಕ್ಕಳಿಗೋಸ್ಕರ ಗಂಜಿ ಮಾಡ್ತಾ ಇದ್ದೀನಿ. ಮಿಂಚುನ ಆಲ್ರೆಡಿ ಒಂದು ಸರಿ ಮಲಗಿಸಿ ಎಬ್ಬಿಸಿ ಇವಾಗ ನಾನು ಗಂಜಿ ಮಾಡ್ಕೊಂಬಂದೆ ಮಕ್ಕಳಿಗೋಸ್ಕರ. ಸೊ ಇವನು ಕೂಡ ಹೊಟ್ಟೆ ತುಂಬ ತಿಂತಾನೆ ಗಂಜಿ ಇದ್ರೆ ಅಂಥೇಳಿ. ಹಾಗೆ ಇವತ್ತು ಚಿಟ್ಟಿನ ಸ್ಕೂಲ್ಗೇನು ಕಳಿಸಿಲ್ಲ, ಫುಲ್ ಡೇ ಸ್ಕೂಲ್ ಇತ್ತು, ಬಟ್ ಕಳಿಸಿಲ್ಲ, ನಮ್ಮ ಕೈಲಿ ಆಗಲ್ಲ ಅಂಥೇಳಿ. ಅದಕ್ಕೆ ಡ್ರಾಯಿಂಗ್ ಅವ್ನು ಯಾವಾಗ ನೋಡಿದ್ರು ಡ್ರಾಯಿಂಗ್ ಮಾಡ್ತಾನೆ ಇರ್ತಾನೆ, ಅವನಿಗೆ ತುಂಬ ಇಷ್ಟ. ಸೊ ನೋಡಿ ಮಲಗಿದ್ದಾಳೆ. ಹಾಗೆ ಇವಾಗ ನಾನು ಅವಳು ಎದ್ದೇಳ್ತಾಳೆ, ಇನ್ನೇನು ಎದ್ದೇಳೋ ಟೈಮ್ ಅಂತ ಅಂದ್ಕೊಂಡು ಏನು ಮಾಡಿದೆ ಅಂದರೆ ಫಸ್ಟು ಮಿಟ್ಟು ತಿನ್ನಿಸ್ತಾ ಇದ್ದೀನಿ. ಸೊ ಮಿಟ್ಟೂ ಅಷ್ಟೇ ಚಿಟ್ಟಿನೂ ಅಷ್ಟೇ ಈ ಥರದ ಗಂಜಿ ಇತ್ತು ಅಂತಂದರೆ ಮಾತ್ರ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಸೊ ನಾರ್ಮಲಿ ಅವ್ರಿಗೆ ಅನ್ನ ಸಾರು ಅದು ಇದು ನಾವು ಮನೇಲಿ ಏನು ಮಾಡ್ತೀವೋ ಅದನ್ನು ಮಾಡಿದ್ರೆ ತಿನ್ಬೋದು, ತಿಂದೇ ಇರ್ಬೋದು, ಬಟ್ ಗಂಜಿ ಮಾತ್ರ ಕಂಪಲ್ಸರಿ ತಿನ್ನಲೇಬೇಕು ಅಂತ ಕೂತ್ಕೊತೀನಿ, ತಿನ್ನಿಸ್ತೀನಿ. ಹಾಗೆ ಇವಳಿಗೂ ಕೂಡ ತುಂಬ ಇಷ್ಟ, ತಿಂತಾಳೆ ಗಂಜಿ ತಿಂತಾಳೆ, ಪರವಾಗಿಲ್ಲ. ಹಾಗೆ ಈ ಗಂಜಿ ಯಾವುದು ಅಂತೇಳಿ ನಿಮಗೆ ಲಾಸ್ಟ್ ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ನಲ್ಲ, ಅದೇ ಗಂಜಿ ನಾನೇ ರೆಡಿ ಮಾಡಿರೋವಂಥದ್ದು ಅಕ್ಕಿ ಜೊತೆ. ಹಾಗೆ ರಾಗಿ ಆ್ಯಡ್ ಮಾಡಿ ಮತ್ತು ಬಾದಾಮಿ ಗೋಡಂಬಿ ಎಲ್ಲ ಆ್ಯಡ್ ಮಾಡಿ ಅಂತೇಳಿ ಕಮೆಂಟ್ಸ್ ಆಗ್ತಾಯಿದ್ರು ನಾನು ಶಾರ್ಟ್ಸ್ ಮತ್ತು ರೀಲ್ಸ್ ಎಲ್ಲ ಮಾಡಿದಾಗ. ಏನಂತ ಅಂದರೆ ರಾಗಿದು ಸಪ್ರೇಟ್ ಮಾಡ್ತೀನಿ, ಪರವಾಗಿಲ್ಲ, ಅದು ಓಕೆ, ಮಕ್ಕಳಿಗೆ ತುಂಬ ಒಳ್ಳೆಯದು. ಹಾಗೆ ಮುದ್ದೆ ಮಾಡ್ತೀನಿ, ಅಲ್ಲ ಕಂಪಲ್ಸರಿ ನನ್ನ ಮಕ್ಕಳಿಬ್ಬರು ಕೂಡ ಮುದ್ದೆ ತಿಂತಾರೆ. ಬಟ್ ನಾನೇನಂತಂದರೆ ಇಲ್ಲಿ ಹಿಟ್ಟು ರೆಡಿ ಮಾಡುವಾಗ ಗೋಡಂಬಿ ದ್ರಾಕ್ಷಿ ಅದೆಲ್ಲ ಇರಲಿಲ್ಲ, ಹಾಗಾಗಿ ನಾನು ಹಾಕಲಿಲ್ಲ ಅಷ್ಟೇ. ಸೊ ಇರೋದನ್ನು ಹಾಕಿ ಮಾಡ್ತಿದ್ದೀನಿ. ಹಾಗೆ ತರಬೇಕು ಅಂತಂದ್ರೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಹಾಗೆ ನಮ್ಮದು ಕೂಡ ಅಡ್ಜಸ್ಟ್ಮೆಂಟಿಂಗ್ ಇರುತ್ತಲ್ವ, ನಾನು ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ, ಸೊ ಡೋಂಟ್ ಮೈಂಡ್. ಆ್ಯಂಡ್ ಮಿಂಚುನ ಆವಾಗವಾಗ ಅವ್ರ ಅಣ್ಣ ಹೋಗಿ ತೂಗಿ ಬರ್ತಾ ಇದ್ದಾನೆ. ಸೊ ಯಾಕೆ ಅಂತಂದರೆ ಅವಳು ಎದ್ದೇಳ್ತಾಳೆ ಅಂತೇಳಿ. ಹಾಗೆ ಇಲ್ಲಿ ಕೂರಿಸ್ಕೊಂಡು ತಿನ್ನಿಸ್ತಾ ಕೂತ್ಕೊಂಡಿದ್ದೀನಿ. ಅವಳೇನು ತುಂಬ ಹೊತ್ತು ಮಲ್ಕೊಳ್ಲಿಲ್ಲ. ಆ್ಯಕ್ಚುಲಿ ಇವ್ರಿಗೆ ಇನ್ನೂ ತಿನ್ನಿಸೋದು ಖಾಲಿ ಆಗೋದ್ರೊಳಗಡೆ ಎದ್ಲು. ಹಾಗಾಗಿ ಹೆಂಗೂ ಗಂಜಿ ತಿನ್ನಿಸ್ತಾ ಇದ್ದೀನಿ ಅಂಥೇಳಿ ಅವಳನ್ನು ಕೂಡ ಮಲಗಿಸ್ಕೊಂಡು ಗಂಜಿ ತಿನ್ನಿಸ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ಸ್ನಾನ ಇನ್ನೂ ಆಗಿಲ್ಲ, ನಂದು ಸ್ನಾನ ಸಂಜೆನೇ, ಯಾಕಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೆನ್ ನಾನು ಸ್ನಾನ ಮಾಡಿ ಮತ್ತು ದೇವ್ರನ್ನ ಇಳಿಸ್ಬೇಕು ಅಂತ. ದೇವ್ರನ್ನ ಮಧ್ಯಾಹ್ನ ಹೊತ್ತೇನು ಇಳಿಸೋದು ಬೇಡ, ಆರಾಮ್ಸೆ ನಿಧಾನಕ್ಕೆ ವಿಧಿ ವಿಧಾನ ಎಲ್ಲ ನೋಡಿಕೊಂಡು ಇಳಿಸಿದ್ರಾಯಿತು ಅಂತಲೇ ವೆಯ್ಟ್ ಮಾಡ್ತಾ ಇದ್ದೆ. ತುಂಬ ಅವಸರ ಮಾಡಿಕೊಂಡು
ಇಳಿಸೋದಕ್ಕೇನು ಹೋಗಲಿಲ್ಲ. ಅಷ್ಟರೊಳಗಡೆ ಮತ್ತು ಅವಳನ್ನು ಕೂಡ ಎತ್ಕೊಂಡ್ಬಂದು ಇವಾಗ ಗಂಜಿ ತಿನ್ನಿಸ್ತಾ ಇದ್ದೀನಿ. ಮಿಂಚು ಎಷ್ಟು ಡ್ರೆಸ್ ಚೇಂಜ್ ಮಾಡ್ತಾಳೆ ಗೊತ್ತಾ, ದಿನಕ್ಕೆ 3-4 ಡ್ರೆಸ್ ಚೇಂಜ್ ಕಂಪಲ್ಸರಿ ಇರುತ್ತೆ. ಯಾಕೆ ಅಂತಂದರೆ ಉಚ್ಚೆ ಮಾಡ್ಕೊಳ್ಳೋದು, ನೀರು ಕುಡಿಯೋಕೆ ಹೋಗಿ ಫುಲ್ ತೆವೆ ಮಾಡ್ಕೊಳ್ಳೋದು, ಆಮೇಲೆ ಮತ್ತೆ ಉಲ್ಟಾ ಬಿದ್ದಿರ್ತಾಳಲ್ಲ, ಸೊ ಅವಾಗ ಉಚ್ಚೆ ಮಾಡ್ಕೊಂಬಿಟ್ರೆ ಮುಗೀತು, ಹೊಟ್ಟೆವರೆಗೂ ನೆಂದುಬಿಡುತ್ತೆ. ಹಂಗಾಗಿ ಶೀತ ಆಗುತ್ತೆ ಅಂತೇಳಿ ತೆಗೆದುಬಿಡ್ತೀನಿ. ಆಮೇಲೆ ಕೂರೋದಕ್ಕೆ ತುಂಬ ಟ್ರೈ ಮಾಡ್ತಾಳೆ, ಆರಾಮ್ಸೆ ಕೂರ್ತಾಳೆ, ಪರವಾಗಿಲ್ಲ, ಒಂದು ಸ್ವಲ್ಪ ಹೊತ್ತು ಕೂರ್ತಾಳೆ. ಆ ಕಡೆ ಈ ಕಡೆ ಏನಾದರೂ ಇಟ್ಟಿರಬೇಕು. ನಾವಂತರೂ ಏನು ಪ್ರಾಕ್ಟೀಸೇ ಮಾಡಿಸ್ಲಿಲ್ಲ ಅವಳಿಗೆ ಕೂರೋದಕ್ಕೆ, ಬಟ್ ಅವಳೇ ಕೂತ್ಕೊಳ್ಳೋದು ಕಲಿತಾ ಇದ್ದಾಳೆ. ಆ್ಯಂಡ್ ಇಲ್ಲಿ ಏನಂತಂದರೆ ಮಧ್ಯಾಹ್ನ ಹೊತ್ತು ಸುಮಾರು 3 ಗಂಟೆ ಆಗಿದೆ. ಆವಾಗ ಇಬ್ಬರನ್ನೂ ಮಲಗಿಸ್ದೆ. ಹಾಗೆ ಅವ್ರನ್ನ ಮಲಗ್ಸೋಕೆ ಹೋಗಿ ನಾನು ಕೂಡ ಮಲ್ಕೊಂಡಿದ್ದೆ, ಆಮೇಲೆ ಮಲ್ಕೊಳ್ತೀನಿ, ಇನ್ನೂ ಮಲ್ಕೊಂಡಿಲ್ಲ, ಸೊ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅವರಿಬ್ಬರನ್ನ ಮಲಗಿಸ್ಬಂದು ಚಿಟ್ಟಿ ಡ್ರಾಯಿಂಗ್ ಮಾಡ್ತಿದ್ದಾನೆ, ನಾನು ಕಿಚನ್ ತೋರಿಸ್ತಾ ಇದ್ದೀನಿ. ನಂದು ಇನ್ನೂ ಇಷ್ಟು ಕ್ಲೀನ್ ಇದೆ, ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಹೋಗಿ ಪಕ್ಕದಲ್ಲಿ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದೀನಿ. ಸೊ ನಿದ್ದೆ ಹೋಗಿಬಿಟ್ಟಿದ್ದೀನಿ. ಹಾಗೆ ಆಮೇಲೆ ನಿದ್ದೆ ಬಂದಾಗ ಮಲ್ಕೊಂಡ್ಬಿಟ್ಟೆ. ಓಕೆ, ಮನುಷ್ಯಂಗೆ ನಿದ್ದೆ ಬಂದಾಗ ಕಂಟ್ರೋಲ್ ಮಾಡಬಾರ್ದು ಅಂತ ಅಂದ್ಕೊಂಡು ಒಂದು ಅರ್ಧ ಗಂಟೆ ಎದ್ದೇಳ್ತೀನಿ ಅಂತ ಹೇಳಿ, ಸೊ ನಾನು ಮೆಂಟಲಿ ಫಿಕ್ಸ್ ಆಗಿಬಿಟ್ಟೆ. ನಾನು ಮಲ್ಕೊಂಡಿದ್ದಾದ ತಕ್ಷಣ ಸ್ನಾನ ಮಾಡಿದೆ, ಇನ್ನೂ ಮಲ್ಕೊಂಡಿದ್ರು ಅಂತೇಳಿ ಸ್ನಾನ ಮಾಡ್ಕೊಂಬಂದು. ಸೊ ನೋಡಿ ಆಗಲೇ ಎಷ್ಟಿತ್ತು, ಇವಾಗ ಎಷ್ಟಿದೆ ಪಾತ್ರೆ. ನಿಧಾನಕ್ಕೆ ನಮ್ಮ ಮಿಂಚು ಕೈ ಬಿಟ್ಟಾಗಲೆಲ್ಲ ತೊಳ್ಕೊಂಡು ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟು ತೊಳೆದು ಬಂದು ಮತ್ತೆ ಅವಳನ್ನ ವಾಕರ್ಗೆ ಹಾಕಿ, ಇನ್ನು ಸಾಧ್ಯ ಆಗದೆ ಇರೋ ಕೆಲಸ ಇವಳನ್ನ ಇಟ್ಕೊಂಡು ಅಂತೇಳಿ ವಾಕರ್ಗೆ ಹಾಕಿ ನಾನು ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಿಕೊಂಡೆ. ಏನು ಕೆಲಸ ಅಂತಂದರೆ, ಸೊ ಇದೆಲ್ಲದೂ ಕೂಡ ಶಿಫ್ಟ್ ಮಾಡೋದಿದೆಯಲ್ಲ ಆ ಕೆಲಸ. ಸೊ ಹಾಗೆ ಇವಾಗ ಮಕ್ಕಳನ್ನ ಜೊತೆಯಾಗಿಟ್ಕೊಂಡು ಒಂದೊಂದನ್ನೇ ತೆಗೆಯುವಂಥ ಕೆಲಸ ನಾನು ಮಾಡ್ತಾ ಹೋಗ್ತೀನಿ. ಏನೇನೆಲ್ಲ ಮಾಡ್ತೀನಿ ಇದನ್ನು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫಸ್ಟು ಉಡಕ್ಕಿ ಸಾಮಾನೆಲ್ಲ ತೆಗೆದು ಒಂದು ಬಾಕ್ಸಲ್ಲಿ ಇಡೋದಕ್ಕೆ ನೋಡಿದೆ, ಬಟ್ ಆಗಲಿಲ್ಲ. ಹಾಗಾಗಿ ಕವರ್ ಸಮೇತ ಸೇರಿ ಉಡಕ್ಕಿ ಸಾಮಾನು ಹಾಕಿ ಇಟ್ಟಿದ್ದೀನಿ. ಸೊ ಇಲ್ಲಿ ಏನಂತಂದರೆ ನಮ್ಮ ಮಿಂಚುನ ಹಿಡ್ಕೊಂಬಂದು ಅವರನ್ನ ಆಟಾಡ್ಸೋದೇ ಆಯಿತು. ಸೊ ಅವ್ನಿಗೆ ಹೇಳ್ಬಿಟ್ಟಿದ್ದೆ, ಅಭಿನ ಇದೆಷ್ಟು ಕ್ಲೀನ್ ಮಾಡಬೇಕು, ನನ್ನ ಕೈಲಿ ಆಗದೆ ಇರೋಂಥದ್ದು, ಅವಳನ್ನ ನೋಡ್ಕೋಬೇಕು ಅಂದರೆ ನೀನೇ ನೋಡ್ಕೋಬೇಕು ಅಂತೇಳಿ ಅವನಿಗೆ ಬೈಕು ಅಂತ ಅವಳಿಗೆ ಆಟ ಆಡಿಸ್ಕೊಂತ ಕೆಲಸ ಮಾಡೋದ್ರೊಳಗೆ ಸುಸ್ತಾಗ್ಬಿಡ್ತು. ಉಡಕ್ಕಿ ಸಾಮಾನೆಲ್ಲ ಒಂದು ತಟ್ಟೆಲಿ ಹಾಕ್ತಾಯಿದ್ದೀನಿ. ಈ ಉಡಕ್ಕಿ ಸಾಮಾನ ದೇವ್ರಿಗೆ ಕೊಡಬೇಕು ಅಂತೇಳಿ ಸಂಕಲ್ಪ ಎಲ್ಲಿ ಮಾಡ್ಕೊಂಡು ಅಲ್ಲಿ ಕೊಡಬೇಕು ಅಂತ ಹೇಳ್ತಾರಂತಲ್ಲ. ಸೊ ಬಟ್ ನಾನೇನು ಸಂಕಲ್ಪ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ದುರ್ಗಮ್ಮನ ದೇವಸ್ಥಾನ ಹತ್ರ ಇದೆ, ನಮ್ಮ ಮನೆ ದೇವತೆ ಕೂಡ ದುರ್ಗಮ್ಮನ ದೇವಸ್ಥಾನ. ಯಾವುದಾದ್ರೂ ದೇವಿ ದೇವಸ್ಥಾನ ಕೊಡ್ಬೋದು ಅಂತ ಹೇಳಿದ್ದಕ್ಕೆ ನಾನು ಅಲ್ಲಿ ಕೊಡೋಣ ಅಂತ ಅಂದ್ಕೊಂಡು ಎಲ್ಲದೂ ಕೂಡ ಪ್ಯಾಕ್ ಮಾಡಿಟ್ಟೆ. ಹಾಗೆ ಬೆಲ್ಲದ ಆರತಿ ಏನು ಮಾಡಿದ್ನಲ್ಲ ಅದನ್ನು ಕೂಡ ಆಕಳುಗಳಿಗೆ ಕೊಡಬೇಕು ಅಂತ ಹೇಳಿದ್ರು. ಸೊ ದೇವಸ್ಥಾನದಲ್ಲೇ ಇರುತ್ತೆ, ಹೋದ್ರೆ ಅಲ್ಲೇ ಕೊಟ್ಟು ತಿನ್ನಿಸಿ ಬರೋಣ ಅಂತ ಅಂದ್ಕೊಂಡು ರೆಡಿ ಮಾಡಿಟ್ಟಿದ್ದೀನಿ ಅದನ್ನು. ಏನ್ಲೆ ಚಿಟ್ಟಿ ಕಣ್ಣು ಪೂರ್ತಿ ಅಂದರೆ ಪೂಜೆಗೆ ಮೊನ್ನೆ ಇಟ್ಟಾಗಿಂದನೂ ಅವ್ನ ಕಣ್ಣೆಲ್ಲಿತ್ತು ಅಂತಂದರೆ ಈ ಸ್ವೀಟ್ಸ್ ಮೇಲಿತ್ತು. ಅಮ್ಮ ಸ್ವೀಟ್ ಯಾವಾಗ ಕೊಡ್ತೀಯ ಅಂತ ಕೇಳ್ತಾನೆ ಇದ್ದ. ಹಾಗಾಗಿ ಫಸ್ಟ್ ಅದನ್ನು ತೆಗೆದಿದ್ದ ತಕ್ಷಣ ಅವನಿಗೆ ಸ್ವೀಟ್ ಕೊಟ್ಟು ನಾನು ಒಂದು ಬಾಕ್ಸಲ್ಲಿ ಹಾಕಿ ನೀಟಾಗಿ ತೆಗೆದಿಟ್ಟೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಇರುವೆಗಳು ಬೇಗ ಎದ್ಬಿಡುತ್ತೆ ಸ್ವೀಟ್ಗೆ. ಹಾಗೆ ಸೊ ನೋಡಿ ಅವಳನ್ನ ಆಟಾಡ್ಸ್ಕೊತ ಎಲ್ಲೆಲ್ಲಿರೋಳು ಎಲ್ಲೆಲ್ಲಿಗೂ ಹೋಗ್ತಿರ್ತಾಳೆ. ಹಾಗೆ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ. ಈ ದೇವ್ರಿಗೆ ಅಂತ ಬಳಸಿರುವಂಥ ಹೂವು ಮತ್ತು ಎಲೆ, ಈ ದಾರಗಳು ಅದೆಲ್ಲದೂ ಕೂಡ ಒಂದು ತಟ್ಟೆಲಿ ಹಾಕೊತಾ ಇದ್ದೀನಿ, ಅದನ್ನು ಸಪ್ರೇಟಾಗಿ ಕೊಟ್ಟು ಕಳಿಸ್ಬೇಕು ಅಂತೇಳಿ. ಸೊ ಇವಾಗ ನಾನು ದೇವ್ರಿಗೆ ಏನೇನೆಲ್ಲ ಈ ಸರಿ ವಸ್ತುಗಳನ್ನ ಇಟ್ಟಿದ್ನೋ ಅದನ್ನು ದೇವ್ರ ಮುಂದೆ ಹಾಗೆ ತೊಗೊಂಡೋಗಿ ಇಡ್ತಾ ಇದ್ದೀನಿ. ಇನ್ಮೇಲೆ ಹಾಗೆ ಪೂಜೆ ಮಾಡ್ಬೋದು, ಸೊ ನಥಿಂಗ್ ಪ್ರಾಬ್ಲಮ್ ಅಲ್ವಾ. ಸೊ ಹಾಗೆ ಇಟ್ಟು ಪೂಜೆ ಮಾಡ್ತೀನಿ. ಅಮ್ಮನ ಮನೆಯಲ್ಲೂ ಅಷ್ಟೇ, ಒಂದ್ಸರಿ ನಾವು ಲಕ್ಷ್ಮಿಗೆ ಅಂತ ಇಟ್ವಿ, ಅದು ಇಲ್ಲಿವರೆಗೂ ಅದೇ ಥರ ಪೂಜೆ ಮಾಡ್ತಾನೆ ಬರ್ತಾ ಇದೆ. ಪ್ರತಿ ಸರಿ ಲಕ್ಷ್ಮೀ ಪೂಜೆ ಮಾಡುವಾಗ, ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಅದಕ್ಕೆ ಸೇಮ್ ಮತ್ತು ತೆಗೆದು ಅದನ್ನು ದೇವ್ರ ಮುಂದೆ ಇಡ್ತೀವಿ, ಹಾಗೆ ಪೂಜೆ ಮಾಡ್ತೀವಿ. ಇನ್ಮೇಲೆ ನಮ್ಮ ಮನೆಯಲ್ಲೂ ಕೂಡ ಅದು ಕಂಟಿನ್ಯೂ ಆಗುತ್ತೆ. ದೇವ್ರಿಗೆ ಹೊಡೆದಿರೋಂಥ ಕಾಯಿಗಳನ್ನ ನಾನು ಸಾಂಬಾರುಗಳಿಗೆ ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಹಾಗೆ ದೇವ್ರಿಗೆ ಇಟ್ಟಿರುವಂಥ ಕಾಯಿ ಹೊಡೆದು ಏನು ಮಾಡ್ಬೇಕಂತಂದರೆ ಸ್ವೀಟ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಸೊ ಹಾಗೆ ಸ್ವೀಟ್ ಮಾಡೋಣ ನನಗೆ ಟೈಮ್ ಸಿಕ್ಕಾಗ ಅಂತ ಅಂದ್ಕೊಂಡು. ಹಾಗೆ ನಮಗೆ ಈ ವರಮಹಾಲಕ್ಷ್ಮಿ ಕೂಡಿಸಿದ ಮೇಲೆ ಒಂದು 9 days ಮೀನ್ಸ್ ನಾನ್ ವೆಜ್ ತಿನ್ನಬಾರ್ದು ಅಂತ ಗೊತ್ತಿರಲಿಲ್ಲ. ಸೊ ರೀಸೆಂಟ್ಲಿ ಗೊತ್ತಾಯಿತು. ಹಾಗಾಗಿ ನಾವೇನು ಮಾಡ್ತಿದ್ದೀವಿ ಅಂದರೆ ನಾನ್ ವೆಜ್ ಅಪ್ ಟು ಒಂದು 9 daysವರೆಗೂ ಮಾಡೋದು ಬೇಡ ಅಂತ ಅಂದ್ಕೊಂಡು ಡಿಸೈಡ್ ಆಗಿ ನಾನು ನಮ್ಮ ಜಯಂತಿ ಇಬ್ಬರು ಕೂಡ ಪಾಲಿಸ್ತಾ ಇದ್ದೀವಿ. ಸೊ ಏನಿಲ್ಲ ಫ್ರೆಂಡ್ಸ್, ಇವಾಗ ಈ ಅಕ್ಕಿ ಎಲ್ಲದು ನಾನು ಅಂದರೆ ಮೀನ್ಸ್ ಮುಂಚೆ ಎಲ್ಲೆಲ್ಲ ಇತ್ತು ಅಲ್ಲೇ ಶಿಫ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇದನ್ನು ಸಪ್ರೇಟಾಗಿ ತೆಗೆದಕ್ಕೆ ಹೋಗಲಿಲ್ಲ, ಯಾಕಂದರೆ ನಾನು ಮನೇಲಿ ಯೂಸ್ ಮಾಡೋವಂಥ ಅಕ್ಕಿಗಳನ್ನೇ ಹಾಕಿದ್ದೆ. ಈ ಸೊಸೈಟಿ ಅಕ್ಕಿ ನಮಗೆ ಸಿಗಲಿಲ್ಲ ಅಂತೇಳಿ ನಾರ್ಮಲ್ ಯೂಸ್ ಮಾಡೋವಂಥ ಅಕ್ಕಿಗಳನ್ನೇ ಫಿಲ್ ಮಾಡಿ ಇಟ್ಟಿದ್ನಲ್ವ. ಸೊ ಹಾಗೆ ಇದನ್ನೆಲ್ಲದೂ ಕೂಡ ಮತ್ತೆ ಇವಾಗ ನಾನು ಟೈಮ್ ಸಿಕ್ಕಾಗ ನಾಳೆ ನಾಡಿದ್ದು ಒಳಗಡೆನೆ ತೊಳ್ಕೊಬೇಕು. ಕಳಸ, ದೀಪಗಳು ಇದೆಲ್ಲದೂ ಕೂಡ ತೊಳೆದು ಮತ್ತೆ ಪ್ಯಾಕ್ ಮಾಡಿ ಅತ್ತೆ ಮನೆಗೆ ಕೊಟ್ಟು ಕಳಿಸ್ಬೇಕು. ಈ ಟೈಮ್ ಏನಂತಂದರೆ ಈ ಸಮಯವು ಅಂತ ಕರಿತೀವಲ್ಲ, ದೀಪಗಳು ಮತ್ತು ಕಳಸ ನಮ್ಮ ಮನೇಲಿ ಇರಲಿಲ್ಲ ಅಂತೇಳಿ ಅತ್ತೆ ಮನೆಯಿಂದ ತರಿಸ್ಕೊಂಡಿದ್ದೆ. ಸೊ ನೆಕ್ಸ್ಟ್ ದೀಪಾವಳಿ ಬರೋದ್ರೊಳಗಡೆ ಇದನ್ನು ತರಬೇಕು ಅನ್ನೋದು ಫಿಕ್ಸ್ ಆಗ್ಬಿಡ್ತು. ಇವಾಗ ಹೆಂಗಾಗಿದೆ ಅಂತಂದರೆ ನನಗೆ ಒಂದು ಸರಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ನಲ್ಲ, ನೆಕ್ಸ್ಟ್ ಮತ್ತೆ ಲಕ್ಷ್ಮೀ ಪೂಜೆ ಏನೇನೆಲ್ಲ ಬೇಕಾಗುತ್ತೆ, ಏನೇನೆಲ್ಲ ಜೋಡಿಸ್ಕೋಬೇಕು, ಇದೆಲ್ಲ ಒಂಥರ ರಿಕಾಲ್ ಮಾಡ್ದಂಗೆ ಆಗ್ಬಿಡ್ತು. ಅಷ್ಟರೊಳಗಡೆ ಸಾಧ್ಯ ಆದರೆ
ಪಂಚಲೋಹದ್ದೇ ಆಗಿರ್ಬೋದು. ಮತ್ತು ನಾನು ಸಣ್ಣದ ಲಕ್ಷ್ಮಿ ವಿಗ್ರಹ ತರಬೇಕು ಅನ್ನೋದು ತುಂಬ ಇಷ್ಟ ಆಯಿತು. ಸೊ ನಾನು ಲಾಸ್ಟ್ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಂಗೆ ಅರ್ಚನೆ ಮಾಡಿದ್ನಲ್ಲ, ಆ ಜಾಗದಲ್ಲಿ ಇನ್ನೊಂದು ಲಕ್ಷ್ಮಿ ಬರಬೇಕು ಅಂತ ಅನ್ನಿಸ್ತು. ಸೊ ಈ ಲಕ್ಷ್ಮಿನ ನಾನು ತೆಗಿಬೇಕಾಗುತ್ತೆ. ನೋಡೋಣ, ಆವಾಗ ಮನಸ್ಸು ಬಂತು ಅಂದರೆ ತೆಗಿತೀನಿ, ಇಲ್ಲ ಅಂತಂದರೆ ಇಲ್ಲ. ಯಾಕಂದರೆ ಅದು ಏನೇ ಆಗಿರಲಿ, ಒಂದ್ಸರಿ ನಾವು ಕಳೆ ತುಂಬಿದ್ವಿ ಅಂತಂದರೆ ಆ ಕಳೆ ಹಾಗೆ ಇರುತ್ತೆ ಅಂತಾರೆ ಹಾಗೆ. ಸೊ ಇದನ್ನೆಲ್ಲದೂ ಕೂಡ ಒಬ್ಬಳೇ ಮಾಡ್ಕೋಬೇಕಾಗಿತ್ತು. ಸೊ ಒಬ್ಬಳೇ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಈ ಸಾರಿ ಹಬ್ಬನೇ ನಾನು ಸಿಂಗಲ್ ಆಗಿ ಮಾಡಿದಾಗಾಯಿತು. ಬಟ್ ನನಗೇನು ಭಾರ ಅನ್ನಿಸ್ಲಿಲ್ಲ, ಏನು ಬೇಜಾರು ಅನ್ನಿಸ್ಲಿಲ್ಲ, ತುಂಬ ಖುಷಿ ಆಯಿತು. ಗ್ರೇಟ್, ತುಂಬ ಗ್ರೇಟ್ ಅಂತ ಅನ್ನಿಸ್ತು. ಯಾಕಂದರೆ ಮಾಡ್ಕೊತಿದ್ದೀನಿ, ನನಗೆ ಅಸಲು ಒಂದು ಕ್ಷಣ ಕೂಡ ಮಾಡ್ಕೋಬೇಕು ಅಂತ ಅನ್ನಿಸ್ಲಿಲ್ಲ, ಅಷ್ಟು ನೀಟಾಗಿ ಮಾಡಿಕೊಂಡೆ. ಐ ಥಿಂಕ್ ನಾನು ಏನು ಬೇಡ್ಕೊಂಡಿದ್ನಲ್ಲ, ಸೊ ಅದೇ ಥರ ಆಯಿತು. ಸೊ ನನಗೆ ಈ ಹಬ್ಬ ಮುಗಿಯೋವರೆಗೂ ಆ ಶಕ್ತಿ ಕೊಡಮ್ಮ, ನಿನ್ನ ಸೇವೆ ಮಾಡೋಷ್ಟು ಅಂತ ಹೇಳಿದ್ನಲ್ಲ, ಸೊ ಹಾಗೆ ಇವಾಗ ನಾನೇನು ಜ್ಯುವೆಲ್ರಿ ಹಾಕಿದ್ದೀನಿ, ಇದು ನನ್ನ ಯೂಸ್ ಅಲ್ಲ. ಇದನ್ನು ಸುಮಾರು ಒಂದು 4-5 ವರ್ಷ ಆಯಿತು ಅಂತ ಅನಿಸುತ್ತೆ. ಸರಿ ಒಂದು 3-4 ವರ್ಷ ಆಯಿತು ಅಂತ ಅನ್ಕೊತೀನಿ. ಅವಾಗ ತಗೊಂಡಿದ್ದು, ಬಟ್ ಯೂಸೇ ಮಾಡಿರಲಿಲ್ಲ. ಆ್ಯಂಡ್ ಅನ್ಕೊತಿದ್ದೆ ನಮ್ಮನೇಲಿ ಜ್ಯುವೆಲ್ರಿ ಸೆಟ್ ಇದೆ, ಅದನ್ನು ನಾನಂತರೂ ಹಾಕೊಳ್ಳಲ್ಲ, ಹಾಕಿದ್ರೆ ದೇವ್ರಿಗೆ ಹಾಕಬೇಕು ಅಂತೇಳಿ. ಸೊ ಇನ್ನು ಇದು ಪರ್ಮನೆಂಟ್ ಆಗಿ ಲಕ್ಷ್ಮಿಗಂತಾನೆ ತೆಗ್ದಿರೋ ಅಂಥ ಜ್ಯುವೆಲ್ರಿ ಆಗುತ್ತೆ. ಇನ್ನೂ ಒಂದು ಇಷ್ಟ ಇದೆ ನನಗೆ, ಇಲ್ಲಿ ಕಾಸಿನ ಸರ ಬರುತ್ತಲ್ಲ, ಸೊ ಕಾಸಿನ ಸರದ ಸೆಟ್ಟನ್ನ ತರಿಸಿ ಲಕ್ಷ್ಮಿಗಂತಾನೆ ಇಡಬೇಕು ಅಂತ. ಸೊ ನೆಕ್ಸ್ಟ್ ದೀಪಾವಳಿಗೆ ಲಕ್ಷ್ಮೀ ಪೂಜೆ ಮಾಡುವಾಗ ಕಾಸಿನ ಸರದ್ದೇ ಇಡ್ತೀನಿ. ಇನ್ನು ಈ ಮುಖದ ಬಗ್ಗೆ ಕೇಳ್ತಾ ಇದ್ರಿ, ಬೆಳ್ಳಿ ಮುಖನ ತಂದಿರೋದು ಎಷ್ಟಾಯಿತು ಕಾಸ್ಟ್ ಅಂತೆಲ್ಲ. ಸೊ ನಾನು ತಂದಿರೋದು ಬೆಳ್ಳಿದಲ್ಲ, ಪಂಚಲೋಹದ್ದು. ಸೊ ಫಸ್ಟ್ ಬರುವಾಗ ಪಂಚಲೋಹದಿಂದನೇ ಬರಬೇಕು ತಾಯಿ ಅಂತಲೂ ಹೇಳ್ತಾರೆ, ನಮ್ಮಮ್ಮ ಹೇಳಿದ್ದು. ಹಾಗೆ ನಾವು ತಗೋಬಾರ್ದು, ತಾಯಿ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಈ ಸರಿ ಫಸ್ಟ್ ಟೈಮ್ ಇಡ್ತಿರೋದ್ರಿಂದ ನಮ್ಮಮ್ಮ ಅನ್ಕೊಂಡಿದ್ರು, ನೀನು ಈ ಸರಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀನಿ ಅಂತ ಹೇಳ್ತಿದೀಯಾ, ಮಾಡೋವಾಗ ನಾನು ಮುಖ ಕೊಡಿಸ್ತೀನಿ ಅಂತೇಳಿ. ಹಾಗೆ ಪಂಚಲೋಹದ ಮುಖ ಕೊಡಿಸಿದ್ದಾರೆ. ಸೊ ಒಂದು 500 ಆಯಿತು ಅದು ಕಾಸ್ಟ್ ಬಂದು. ಸೊ ಅಷ್ಟೇ, ಬೆಳ್ಳಿ ತಗೋಬೇಕು ಅಂತಂದರೆ ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತೇಳಿ, ತಗೊಳ್ಳೋಂಥ ಟೈಮ್ ಬಂದಾಗ ಶೇರ್ ಮಾಡ್ತೀನಿ. ಹಾಗೆ ಇವಾಗ ಎಲ್ಲದೂ ಕೂಡ ನೀಟಾಗಿ ಬಿಚ್ಚಿಕ್ತಾ ಇದ್ದೀನಿ. ಇವಾಗ ಫೇಸ್ ತೆಗೆದಾದ್ಮೇಲೆ ಆ ಕಳಸ ಏನು ಜೋಡಿಸಿದ್ನಲ್ಲ, ಅದು ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಹಾಗೆ ಫೇಸ್ ಅದೇನು ಮುಖ ಇತ್ತು ಅದನ್ನು ತಗೊಂಡೋಗಿ ಸೀದಾ ಒಳಗಡೆ ಇರೋವಂಥ ಕಳಸಕ್ಕೆ ಇಟ್ಟು ಬಂದು, ಹಾಗೆ ತಾಳಿ ಕೂಡ ತಗೊಂಡೋಗಿ ಅದಕ್ಕೆ ಹಾಕಿ ಬಂದೆ. ಇಷ್ಟು ದಿನ ನಾನು ಏನು ಅರಿಶಿಣದ ಕೊಂಬು ಕಟ್ತಿದ್ದೆ, ಇವಾಗ ಮತ್ತೆ ತಾಳಿ ಕೂಡ ಆ್ಯಡ್ ಆಯಿತು ಅಲ್ವಾ. ಒಂದು ಪೂಜೆ ಮಾಡಿದ್ರೆ ಮತ್ತೆ ನಮಗೇನೇನೆಲ್ಲ ಬೇಕು ಆ್ಯಡ್ ಆಗ್ತಾ ಹೋಗುತ್ತೆ ಅಂತಾರಲ್ಲ, ಸೊ ಹಂಗಾಯ್ತಿದ್ದು ಕತೆ. ಹಾಗೆ ಒಂದೊಂದನ್ನೇ ಎಲ್ಲದನ್ನು ಕೂಡ ಇವಾಗ ರಿಮೂವ್ ಮಾಡಿ ನೀಟಾಗಿ ಇಕ್ತಾ ಇದ್ದೀನಿ. ಹಾಗೆ ಇದು ಸೀರೆ ಬಂದು ಸ್ವಲ್ಪ ಎಣ್ಣೆ ಆಗಿಬಿಟ್ಟಿದೆ. ಸೊ ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ನೋಡೋಣ, ಅಮ್ಮನ ಕೇಳ್ತೀನಿ ಏನು ಮಾಡಬೇಕು ಅಂತ. ಕೇಳಿದಾದ್ಮೇಲೆ ಹೇಗೆ ವಾಶ್ ಮಾಡಬೇಕು ನೋಡಿಕೊಂಡು ವಾಶ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನಿದ್ದೀನಿ. ಆ್ಯಂಡ್ ಇವಾಗ ಇದನ್ನೆಲ್ಲದೂ ಕೂಡ ಫೋಲ್ಡ್ ಮಾಡಿ ಹಾಗೆ ಹೆಂಗಿತ್ತು ಹಾಗೆ ಇಡ್ತಾ ಇದ್ದೀನಿ. ಇನ್ನು ಕಳಸದ ನೀರು ಬಂದು ಪ್ರೋಕ್ಷ ಮಾಡೋದಕ್ಕೆ, ಮನೆಯಲ್ಲಿ ಸ್ನಾನ ಮಾಡೋದಕ್ಕೆ, ಗಿಡಗಳಿಗೆ ಯೂಸ್ ಮಾಡ್ಕೋಬೇಕಿತ್ತು. ಫಸ್ಟ್ ಮಕ್ಕಳಿಗೆ, ಆಮೇಲೆ ನಮಗೆ, ಆಮೇಲೆ ಗಿಡಗಳಿಗೆ ಎಷ್ಟು ಉಳಿಯುತ್ತೋ ಅಷ್ಟು. ಸೊ ಹಾಗೆ ಆ ನೀರು ಅಷ್ಟೊಂದು ವಸ್ತುಗಳು ಹಾಕಿಟ್ಟಿದ್ನಲ್ಲ, ನಿಜವಾಗ್ಲೂ ಎಷ್ಟು ಘಮ 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 ಅಂತಾಯಿತು ಅಂದರೆ ತುಂಬ ಘಮ ಘಮ ಅಂತಾಯಿತು. ಸೊ ಅವಾಗ ನಾನು ಕೈಯಲ್ಲಿ ಹಾಕೊತಾ ಇದ್ದೆ ಆ ನೀರನ್ನು. ಸೊ ಅದು ಒಳ್ಳೆಯದೇ ಅಲ್ವಾ. ಹಾಗೆ ಮತ್ತೆ ನಾಳೆ ನಾಡಿದ್ದು ಸ್ನಾನ ಮಾಡಿದ್ರೆ ಆಯಿತು ಅಂತೇಳಿ ಅದನ್ನು ಇದೇ ಟೇಬಲ್ ಮೇಲೇ ಹಾಕಿಟ್ಟಿದ್ದೆ. ಹಾಗೆ ಈ ಒಂದು ಸೀರೆ ಕೂಡ ಏನೋ ಎಣ್ಣೆ ಆಗಿಬಿಟ್ಟಿದೆ, ಅದನ್ನು ಕೂಡ ಹೆಂಗೆ ವಾಶ್ ಮಾಡಬೇಕು ಗೊತ್ತಿಲ್ಲ. ಆ್ಯಕ್ಚುಲಿ ನನ್ನ ಬುಕ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಇದೇ ಬುಕ್ ಕಾರಣ ಇಷ್ಟು ಪೂಜೆ ಕರೆಕ್ಟ್ ಆಗಬೇಕು ಅಂತಂದರೆ. ಸೊ ನನ್ನ ಮಗ ತುಂಬ ಹೆಲ್ಪ್ ಮಾಡ್ತಾನೆ ಅಂತ ಅನ್ಕೋಬೇಡಿ, ನಾನೇ ಮಾಡ್ತಿರೋದೆಲ್ಲದು. ಸೊ ಈಗ ಆ ಟೇಬಲ್ ಅಲ್ಲಿಗೆ ಫಿಕ್ಸ್ ಆಯಿತು. ಆ ಟೇಬಲ್ ನೋಡಿ ಅಲ್ಲಿ ರೂಢಿ ಆಗಿಬಿಟ್ಟಿದೆ ಅಲ್ಲ, ಅಲ್ಲೇ ಫಿಕ್ಸ್ ಆಗಿರೋದು ರೂಢಿ ಆಗಿಬಿಟ್ಟಿದೆ. ಏನೋ ಒಂಥರ ಮಿಸ್ ಮಾಡ್ಕೊಂಡಂಗೆ ಆಗಿತ್ತು. ಹಾಗೆ ತುಂಬ ಹೊತ್ತಾಯಿತು ಮಿಂಚುನ ಎತ್ಕೊಂಡು, ಹಾಗಾಗಿ ಹಠ ಮಾಡ್ಕೊಂಡಿದ್ದಕ್ಕೆ ತುಂಬ ಹೊತ್ತಾಯ್ತು ಬಿಡು, ಮತ್ತೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅವಳನ್ನ ಎತ್ಕೊಂಡು ಸುಧಾರಿಸ್ಕೊತ, ಇವಳಿಗೆ ಆ್ಯಪಲ್ ಹಣ್ಣು ಬೇಕು ಅಂತಂದಿದ್ದಕ್ಕೆ ಆ್ಯಪಲ್ ಕಟ್ ಮಾಡಿಕೊಟ್ಟಿದ್ದೀನಿ. ಸೊ ಇನ್ನೂ ಇಷ್ಟು ಕೆಲಸ ಇದೆ, ಬಟ್ ಮಿಟ್ಟುನೂ ಎದ್ದಾಯಿತು. ಸೊ ಹಾಗಾಗಿ ಮಿಟ್ಟಿಗೆ ಸ್ವಲ್ಪ ಹಣ್ಣು ಕಟ್ ಮಾಡಿಕೊಟ್ಟಿದ್ದೀನಿ, ಏನಾದರೂ ತಿನ್ನಲಿ ಅಂತ. ಸೊ ಇನ್ನು ಮಕ್ಕಳಿಗೆ ಆಟಾಡ್ಸ್ಕೊತ ರಾತ್ರಿ ಅಡುಗೆಗೆ ನಾನು ಬೇಳೆ ಸಾರು ಅನ್ನ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗಿದ್ದು. ಚಿಟ್ಟಿಗೆ ಸ್ವಲ್ಪ ಆ್ಯಕ್ಟಿವಿಟಿ ಇತ್ತು, ಅದನ್ನು ಕೂಡ ಬರ್ಕೊಡ್ಬೇಕು ಅಂತ ಪ್ರಯತ್ನ ಮಾಡಿದೆ. ಬಟ್ ಮಿಂಚುನ ಇಟ್ಕೊಂಡು ಅಸಾಧ್ಯ ಆಗಿರುವಂಥ ಕೆಲಸ ಆಗಿಬಿಡ್ತು, ಏನು ಮಾಡಿದ್ರು ಕೂಡ ಬರ್ಕೊಡೋದಕ್ಕಾಗಲಿಲ್ಲ. ಸೊ ಹಂಗಾಗಿ ಮತ್ತೆ ಅವರ ಮೂವರನ್ನೂ ಆಟ ಆಡಿಸ್ಕೊತ ಹಿಂಗೆ ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ಏನಂದರೆ ಕೆಲಸ ಹಿಂಗೆ ಆಗಬೇಕು ಅಂತ ಅಂದ್ಕೊಂಡಿರ್ತೀನಿ, ಅದು ಆಗೋದೇ ಇಲ್ಲ ಗೊತ್ತಾ, ಎಷ್ಟು ಕಷ್ಟಪಟ್ಟರು ಆಗಲ್ಲ. ಸೊ ಜಯಂತ್ ಬಂದರು, ಅಷ್ಟೊತ್ತಿಗೆ ಮೂವರು ಆಟ ಆಡ್ತಿದ್ರು. ಜಯಂತ್ ಬಂದು ಈ ಬೋಂಡ ತಂದಿದ್ದಾರೆ, ಬೋಂಡ ಮತ್ತು ಕೆಂಪು ಚಟ್ನಿ ನನಗೆ ತುಂಬ ಇಷ್ಟ. ಇನ್ನು ಈ ಕೆಂಪು ಚಟ್ನಿ ಜೊತೆ ಈ ಬೋಂಡಾಗಿಂತ ಆಂಬೋಡೆ ಬರುತ್ತಲ್ಲ, ಅದು ಇನ್ನೂ ಇಷ್ಟ ಆಗುತ್ತೆ. ಸೊ ತಿಂದಾದ್ಮೇಲೆ ಮಕ್ಕಳ ಜೊತೆ ಆಟ ಆಡ್ತಿದ್ದಾರೆ.
ಒಂದು ಕನ್ನಡಿ ಮೀನ್ಸ್ ಗ್ಲಾಸ್ ಸಿಕ್ಕಿತ್ತು. ಆ ಗ್ಲಾಸ್ ಸಣ್ಣ ಮಕ್ಕಳು ಗ್ಲಾಸ್, ಅಂಬೇಡ್ಕರ್ ಗ್ಲಾಸು. ಸೊ ಮೊನ್ನೆ ಗಾಯತ್ರಿ ಮೇಡಮ್ ಬಂದಿದ್ರಲ್ಲ, ಅವ್ರ ಮಕ್ಕಳದಿದ್ದು, ಅದನ್ನು ಮಿಂಚಿಗೆ ಹಾಕಿ ಆಟ ಆಡ್ತಿದ್ದಾರೆ ಜಯಂತ್. ಸೊ ಎಷ್ಟು ಕ್ಯೂಟ್ ಕಾಣಿಸ್ತಿದೆ ಅಲ್ಲ. ಅಯ್ಯೋ, ಈ ಟೈಮ್ ಮಾತ್ರ ಸಖತ್ ಎಂಜಾಯ್ ಮಾಡಿದ್ವಿ ನಾವು. ಆ್ಯಂಡ್ ಏನಂತಂದರೆ ಇವಳಿಗೆ ಹಠ ಬಂತು, ಮತ್ತು ಆಟ ಆಡಿಸೋಂಥ ಮೂಡ್ ಬಂತು ಅಂತಂದರೆ ಆಟ ಆಡಿಸ್ಲೇಬೇಕು, ಅದು ಎಷ್ಟೊತ್ತೇ ಆಗಿರಲಿ. ಸೊ ಇಲ್ಲಿ ನೋಡಿ, ಹಾಕು ಅಂದಿದ ತಕ್ಷಣ ಹಾಕು ಅಂತ ಇದು ಮಾಡ್ತಾಳೆ. ಇವಳು ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ಅವ್ರ ಅಪ್ಪನ ಕೈ ಕೊಟ್ಟು ಮತ್ತು ನಾನು ಹೋಗಿ ಬೇಳೆ ಸಾಂಬಾರು ಮಾಡಿದೆ. ಸಿಂಪಲ್ಲಾಗಿ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೀನಿ. ಅಕ್ಕಂಗೆ ಇವತ್ತು ರೊಟ್ಟಿ ಹೇಳಿದ್ದೆ, ಬಟ್ ಪಾಪ ಅವರು ಬ್ಯುಸಿ ಇದ್ರು ಅಂತ ಅನ್ಕೊತೀನಿ, ಮಾಡಿ ಕಳಿಸ್ಲಿಲ್ಲ. ನಾಳೆ ಹೇಳಿದ್ರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನಿದ್ದೆ. ಇನ್ನೇನು ರೊಟ್ಟಿ ಬಂದಿದ್ದರೆ ಏನಾದರೂ ಪಲ್ಯ ಮಾಡ್ಕೋಬೋದಾಗಿತ್ತು. ಹಾಗೆ ಇವಾಗ ಊಟ ಮಾಡ್ಕೊತ ಕೂತ್ಕೊಂಡಿದ್ದೀವಿ. ಆ್ಯಂಡ್ ಜಯಂತ್ ಏನಂತಂದರೆ, ಜಯಂತ್ ಏನೋ ವರ್ಕ್ ಮಾಡ್ಕೊತ ಕೂತ್ಕೊಂಡಿದ್ದಾರೆ ಅವ್ರ ಕೆಲಸದ್ದು. ಸೊ ನಾನು ಮಾಡ್ತೀನಿ, ನಾನು ಮಿಂಚು ಹತ್ರ ಇರ್ತೀನಿ, ನೀವು ಊಟ ಮಾಡಿರಿ ಅಂದಿದ್ದಕ್ಕೆ ನಾನು ಚಿಟ್ಟಿ ಊಟ ಮಾಡ್ತಿದ್ದೀವಿ. ಬಟ್ ಇವಳು ಏನಂತಂದರೆ ರೂಮಿಂದ ಅಂಬೆಗಾಲು ಇಟ್ಕೊಂಡು ಬರ್ತಾ ಇದ್ದಾಳೆ. ಎಷ್ಟು ಖುಷಿ ಗೊತ್ತಾ ಇದು. ಬಿಡು, ಅವರಿಬ್ರು ಅಂಬೆಗಾಲು ಹಾಕಿರೋದು ನೋಡಿದ್ದೀವಿ ಅಂತಂದ್ರೂ ಇವಳು ನಮಗೆ ಸ್ಪೆಷಲ್ ಥರನೇ ಒಂಥರ ಟ್ರೀಟ್ ಮಾಡ್ತಾ ಇದ್ದಿದ್ದು. ಇಲ್ಲಿ ನೋಡಿ ಎಷ್ಟು ಚೆಂದ ಅಂಬೆಗಾಲು ಇಟ್ಕೊಂಡು ಬರ್ತಾ ಇದ್ಲು ಅಂದರೆ ಸಖತ್ ಇಷ್ಟಪಟ್ಟು ಈ ಒಂದು ಮೂಮೆಂಟ್ನ ನಾವಿಬ್ಬರು ಫೀಲ್ ಮಾಡ್ತಾ ಇದ್ವಿ. ಏನಂತಂದರೆ ಫಾಸ್ಟ್ ಮಾಡಿದ್ದೀನಿ ಇದನ್ನು, ನೋಡಿ ಎಷ್ಟು ಚೆನ್ನಾಗಿ ಬರ್ತಾಳೆ ಅಂತೇಳಿ. ಕೊನೆಗೂ ನಮ್ಮ ಮುದ್ದಕ್ಕ 7 ತುಂಬಿ 8ರಲ್ಲಿ ಅಂದರೆ 7.5 ತಿಂಗಳಿಗೆ ಅಂಬೆಗಾಲು ಇಟ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಸೊ ಅದು ಮಧ್ಯಕ್ಕೆ ಮ್ಯಾಟ್ ಸಿಕ್ಬಿಡ್ತು, ಅದನ್ನು ಕೊಡ್ಕೊಂಡು ಬರ್ತಿದ್ದಾಳೆ. ಒಂದು ಚಿಕ್ಕ ಅಂಬ ಮರಿ ಥರ ಬರ್ತಿದ್ದಾಳೆ. ಸೊ ಆ ಕಡೆಯಿಂದ ಜಯಂತ್ ವಿಡಿಯೋ ಮಾಡ್ತಿದ್ದಾರೆ, ಈ ಕಡೆಯಿಂದ ನಾನು ವಿಡಿಯೋ ಮಾಡ್ತಿದ್ದೀನಿ. ಇವ್ರದ್ದೆಲ್ಲ ನೋಡಿಕೊಂಡು ಇನ್ನು ಊಟ ಮಾಡಿ ಬಂದ್ವಿ. ಸೊ ಊಟ ಮಾಡಿ ನಾನು ಬಂದು ಇವನ್ನ ತೊಟ್ಲಿಗೆ ಹಾಕಿ ತೂಕೋ ಅಂತ ಕೂತ್ಕೊಂಡಿದ್ದೀನಿ. ಜಯಂತ್ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಸಿಂಪಲ್ ಲಾಗ್ ಇದಿಷ್ಟು ನಮ್ಮ ದಿನಚರಿ. ಇನ್ನು ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಯಾಕಂದರೆ ಹೆವಿ ಸುಸ್ತಾಗಿತ್ತು, ಬೇರೆ ಏನೇನೂ ಕೆಲಸ ಹಚ್ಕೊಳ್ಲಿಲ್ಲ. ಆ್ಯಂಡ್ ಇದನ್ನು ಕ್ಲೀನ್ ಮಾಡೋದ್ರೊಳಗಡೆ ಸುಸ್ತಾಗ್ಬಿಟ್ಟಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಮತ್ತೆ ನಾಳೆ ಫುಲ್ ಡೇ ಲಾಗ್ ಮಾಡ್ತೀನಿ. ಅಲ್ಲಿವರೆಗೂ ಹೀಗೆ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬಾಯ್.